ಮಾರ್ಚ್ 6ಕ್ಕೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಈ ಬಜೆಟ್ ಪ್ರತಿ ವರ್ಷವೂ ಮಂಡನೆ ಮಾಡ್ತಾ ಇದ್ದಾರೆ. ಸಹೋದರಿಗೆ ಈ ಬಜೆಟಲ್ಲಿ ಸಿದ್ದರಾಮಯ್ಯ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀವು ಇಷ್ಟಪಡ್ತೀರಿ? ನಮ್ಮ ಸ್ಟೇಟ್ಗೆ ಅನುಕೂಲ ಆಗೋ ಥರ ಯಾವ ಸೆಕ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನೀವು ಸಜೆಸ್ಟ್ ಮಾಡ್ತಾಯಿದ್ದೀರಿ? ನಿಮ್ಮ ಸಲಹೆ ಏನಂತ? ಮೊಟ್ಟ ಮೊದಲಿಗೆ ಒಂದು ವಿದ್ಯೆಗೆ ಎಜುಕೇಷನ್ಗೆ ಮೊದಲೇ ಫಸ್ಟ್ ಆದ್ಯತೆ ವಿದ್ಯಾ ಮೊದಲೇ. ಸೆಕೆಂಡ್ ಇದೆ ಹೆಲ್ತು. ಆಮೇಲೆ ಮೂರನೇದೇನಿದೆ ಬಡಪ್ಪ ಈ ಯಾರು ಸೋರಿಲ್ಲ ಸೂರು ಮನೆ ಎಲ್ಲ ಬಡವ್ರ ಮನೆ ಬರೀ ಅನೌನ್ಸ್ಮೆಂಟ್ ಮಾಡಿ ಯಾವುದಾದ್ರು ಮಠಕ್ಕೂ ದರ್ಗಕ್ಕೂ ಕೊಡೋಕ್ಕಿಂತನೂ ಮಸೀದಿಗೆ ಕೊಡೋಕ್ಕಿಂತನೂ ಸೋರು ಕೊಡಿ, ಮುಖ್ಯವಾಗಿ ಸೋರು ಇರುವಾಗ ನೀವು ಸುಖವಾಗಿ ಬಾಡಿಕೊಡಿ ಅವರಿಗೆ. ಮುಖ್ಯ ಎಜುಕೇಷನ್ ಕೊಡಿ. ಆಮೇಲೆ ಮೂರನೇದು ನಿಮ್ಗೆ ಏನು ಹೇಳ್ತದೆ, ಟ್ರಾನ್ಸ್ಪೋರ್ಟ್ ಸಾರಿಗೆ ಸರಿಯಾಗಿದ್ದರೆ ಇವಾಗ ತಿರುಗಾಳಿಗೆ ಜನ ಸರಿ ಇರ್ತದೆ. ಆಮೇಲೆ ಲಾಸ್ಟದು ನಮ್ಮ ಮೊದಲು ಆದ್ಯತೆ ಕೊಡಬೇಕಾಗಿತ್ತು ಯಾವುದು, ಲಾ ಆ್ಯಂಡ್ ಆರ್ಡರ್ ಕರೆಕ್ಟಾಗಿದ್ದರೆ. ಇವಾಗ ಮೊದಲೇ ಏನಿತ್ತು, ನಮ್ಮ ಬೆಂಗಳೂರಲ್ಲಿ ಕರ್ನಾಟಕ ವಿಜಯನಗರ ಅಂತ ಇತ್ತು. ಅವಾಗ ಚಿನ್ನ ನಾವು ಕೇಳಿದ್ದು ಒಂದು ಈ ಥರ ಚಿನ್ನ ಮಾಡ್ತಾ ಇದ್ರೆ ಯಾವ ಥರ ತರಕಾರಿ ಫ್ರೂಟ್ ಮಾಡ್ತಾ ಇದ್ದಾರೆ, ಆ ಟೈಮಲ್ಲಿ ಚಿನ್ನ ಮಾಡ್ತಾ ಇದ್ರಂತೆ. ಅವಾಗ ಎಷ್ಟು ಸುರಕ್ಷಾ ಎಷ್ಟಿತ್ತು. ಇವಾಗ ಏನಿದೆ, ಲಾ ಆ್ಯಂಡ್ ಆರ್ಡರ್ ಇನ್ನೇ ಇಲ್ಲ. ಅಲ್ಲಿ ಯಾರು ಬಂದು ಕಲ್ಮೆ ಯಾರು ಧರ್ಮದ ಮೇಲೆ ಕಲ್ಲಿರುವ ಅಂತ ಮಧ್ಯ ಪದೇ ನಾವು ಕೇಳ್ತಾ ಇದ್ದೀವಿ. ವರ್ಷಕ್ಕೆ 4 ಸತಿ ಆಗ್ತಾ ಇದೆ. ಯಾವ ಧರ್ಮ ಯಾವ್ದು ಕಲ್ಲಿತ್ತ ಅಂತ ಕಿಡಿಗಳಿಗೆ ಯಾವುದೇ ಧರ್ಮಕ್ಕೆ ಇರಲಿ ಅವ್ರಿಗೆ ಮೊಟ್ಟೆ ತೊಗೊಂಡು ಒಳಗಡೆ ಆಗಬೇಕು. ಮತ್ತೆ ಅವನು ಆಚೆಗೆ ಬರಬಾರ್ದು. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾರ ಕಡೆಯೂ ಇರಲಿ ಅವನು. ಆ ಥರ ಒಂದು ಲಾ ಆ್ಯಂಡ್ ಆರ್ಡರ್ ಫಸ್ಟ್ ಆದ್ಯತೆ ಮಾಡಿ ಒಂದು ಒಳ್ಳೆ ಬಜೆಟ್ ಕೊಡಿ. ನನಗೆ ಅನುಭವ ಇದೆ. ಹೆಗಡೆ ಜೊತೆಲಿ ನೀವು ನಮ್ಮ ರಾಮಕೃಷ್ಣ ಹೆಗಡೆ ಕಾಮರ್ಸ್ ಮಿನಿಸ್ಟರಲ್ಲಾಗೂ ಅವ್ರ ಜೊತೆಲಿ ನೀವು ಇದ್ರಿ. ನಮ್ಮ ವಿದ್ಯೆಗೆ ಮೈನಾರಿಟಿಗೆ ಫಸ್ಟು ರಾಮಕೃಷ್ಣ ಹೆಗಡೆ ಒಂದು ಇದು ಯಾವುದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರು. ಅದೇ ಇತಿಹಾಸ. ಬೇರೆ ಯಾವ ಸರ್ಕಾರ ಯಾರು ಯಾವುದು ಕೊಟ್ಟಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಆ ಟೈಮಲ್ಲಿ ಒಂದು ನಮ್ಮ ಮೈನಾರಿಟಿಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರು. ಅದು ಹೆಂಗೆ ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ. ಆ ಥರ ನಮ್ಮ ಬೇಡಿಕೆ ಏನಿದೆ ಹೇಳಿದಾಗೆ ಜಾಸ್ತಿ ಇದೆ. ನಿಮ್ಗೆ ಅನುಭವ ಇದೆ. ಎಲ್ಲರಿಗೆ ತಗ್ದಂಗೆ ರೈತರಿಗೆ ಪರ, ಸಾಮಾನ್ಯ ಜನತೆ ಪರ, ಮೈನಾರಿಟಿ ಪರ ಅಭಿವೃದ್ಧಿ ಬಜೆಟ್, ಒಳ್ಳೆ ಬಜೆಟ್ ಕೊಡಿ. ಧನ್ಯವಾದ. ಥ್ಯಾಂಕ್ ಯು. ಬಜೆಟ್ಟು ಸುಮಾರು ಸ್ಥಿತಿ ಇವಾಗ ಎಷ್ಟು ಬಜೆಟ್ ಸಿದ್ದರಾಮಯ್ಯ ಮಾಡ್ತಾ ಇರೋದು? 17ನೇ ಬಜೆಟ್ಟು. ಸುಮಾರು ಒಂದು ನಮ್ಮ ಮುಖ್ಯಮಂತ್ರಿಗೆ ಸುಮಾರು ಜ್ಞಾನ ಇದೆ. ಜ್ಞಾನೇಶ್ವರ ಒಂದು ಜನತಾ ಪರಿವಾರದಿಂದ ಬಂದವರು. ಕಷ್ಟ ಸುಖ, ಬಡವರು ಕಷ್ಟ ಸುಖ, ರೈತರ ಕಷ್ಟ ಸುಖ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲಿ ಜೊತೆಯಲ್ಲಿ ಇವಾಗ ಮೈನಾರಿಟಿ ಸರ್ಕಾರ ಅಂತ ನಮ್ಮ ವಿರೋಧ ಪಕ್ಷದವರು ಅವಾಗವಾಗ ಹೇಳ್ತಾ ಇದ್ದಾರೆ. ಹೋದ ಸತಿ 16% ಪಾಪ್ಯುಲೇಷನ್ ನಮ್ಮದು ಲೆಕ್ಕ ಕಾರಣದಲ್ಲಿ 16%. ನಾವು 18% ಮೇಲೆ ಇದ್ದೀವಿ. 4,700 ಕೋಟಿ ಏನೋ ಹೋದ ಸತಿ ಕೊಟ್ಟಿದ್ವಿ. ಅದರಲ್ಲಿ ಮೊದಲೇ ಏನು 100 ಉರ್ದು ಶಾಲೆಗೆ ಉನ್ನತಿ ಮತ್ತು ಶಾಲೆಗಳ ಅಭಿವೃದ್ಧಿ ಅದಾಗಿದೆಯಾ? ಇನ್ನೊಂದು ಹಜ್ ಭವನಕ್ಕೆ ಹೇಳಿದ್ದಾರೆ. ಹಜ್ ಭವನದಲ್ಲಿ ಓಪನ್ ಯೂನಿವರ್ಸಿಟಿ ಅಂತ ನಾವು ಪದೇ ಏನು ಹೇಳ್ತಾ ಇದ್ದೀವಿ. ಬರೀ ನಮಗೆ ಖಬ್ರಸ್ತಾನು, ಮಸೀದಿ, ಮದ್ರಸಾ ಬಿಟ್ಟು ಯಾವುದೇ ಸರ್ಕಾರ ಬಂದರೂ, ಇವಾಗ ಕಾಂಗ್ರೆಸ್ಸು ಆಲ್ಮೋಸ್ಟು ಮೈನಾರಿಟಿ ಸರ್ಕಾರ ಅಂತಾರೆ. ಈ 70 ವರ್ಷ ಆಯಿತು. ನಮ್ಮ ಕರ್ನಾಟಕದಲ್ಲಿ ಹೇಳ್ತೀನಿ ನಾನು, ಯಾವುದಾರು ಇನ್ನೂವರೆಗೂ ಒಳ್ಳೆಯ ಹಾಸ್ಪಿಟ್ಲ್ ಯಾವುದಾರು ಕೊಟ್ಟಿದ್ದೀರಾ, ಒಳ್ಳೆಯ ಕಾಲೇಜ್ ಯಾವುದಾರು ಕೊಟ್ಟಿದ್ದೀರಾ, ಒಳ್ಳೆಯ ಒಂದು ಮುಸ್ಲಿಮ್ ಯೂನಿವರ್ಸಿಟಿ ಯಾವುದಾರು ಆಗಿದೆಯಾ, ಯಾವುದಾರು ಒಳ್ಳೆ ಬೀದಿ ಹೆಸರಲ್ಲಿ ಮಡಕಕ್ಕೆ ಹೋದರೆ ಅದಕ್ಕೆ ವಿರೋಧ ಪಕ್ಷದವ್ರ ಜೊತೆಲಿ ಬೇರೆಯವರೆಲ್ಲ ಸಹಕಾರ ಕೊಡ್ತಾರೆ. ನಾವು 16% ಇದ್ರೂ ನಮ್ದು ಏನಿಲ್ಲ, ಬರೀ ಅನೌನ್ಸ್ಮೆಂಟ್ ಅಷ್ಟೇ. ಇಷ್ಟು ಕೋಟಿ ಅಷ್ಟು ಕೋಟಿ ಅದಕ್ಕೆ ಎಲ್ಲಿ ಹೋಗ್ತಾ ಇದೆ? ಅದೇ ಅಭಿವೃದ್ಧಿ ಮಾಡಿದ್ದಾರಾ? ಇಲ್ಲ. ಇವಾಗ ಕೊಟ್ಟಿದ್ದಾರೆ. ಒಂದು ಸತಿ 4,700,000 ಕೋಟಿಗೆ ಬಜೆಟಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ಲ ಹೋಯ್ತು? ಅದು ಎಲ್ಲ ಪೂರ್ತಿ ಯೂಸ್ ಆಗಿದೆಯಾ? ನೋಡೋರು ಯಾರು? ಅದೇ ಸಮೀಕ್ಷೆ ಮಾಡಿಕೊಂಡು ನಾವು 16% ಏನಿದ್ದೀವಿ ಅದ್ರ ತಕ್ಕಂತೆ ನಮಗೆ ಅನುಕೂಲ ಕೊಡಬೇಕು, ತಕ್ಕಂತೆ ನಮ್ಮ ಬಜೆಟ್ ಬರಬೇಕು. ಅದು ಬಿಟ್ಟು ಪದೇ ಅನೌನ್ಸ್ ಮಾಡೋದು ಎಲ್ಲ ಹೋಗೋದು, ಆ ದುಡ್ಡೆಲ್ಲ ಹೋಗ್ತಾ ಇದೆ. ಯಾರು ಕೇಳೋರೆಲ್ಲ ಇಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಆ ಥರ ಆಗ್ಬಿಟ್ಟಿದೆ. ಈ ಥರ ಸಮೀಕ್ಷೆ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಾಗಿದೆ, ಮುಖ್ಯವಾಗಿ ನಮಗೆ ಆಸ್ಪತ್ರೆಗಳು ಎಷ್ಟಿದೆ, ಒಂದು ಆಸ್ಪತ್ರೆ ಇರಲಿಲ್ಲ,
ಒಂದು ಮೆಡಿಕಲ್ ಕಾಲೇಜ್ ಇಲ್ಲ. ಇನ್ನೂವರೆಗೂ ಯೂನಿವರ್ಸಿಟಿ ಅವಾಗಿಂದ ನಾವು ನೋಡ್ತಾ ಇದ್ದೀವಿ. ನಾನು 35 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ. JDU-ನಲ್ಲಿದ್ದೆ, ಜನತಾ ಪರಿವಾರದಲ್ಲಿದ್ದೆ, ಮತ್ತು ಹೆಗಡೆಯವರ ಜೊತೆ ಇದ್ದೆ. ಇದೇ ರಾಮ್ಗೆ ನಮ್ಮ ಸಿದ್ದರಾಮಯ್ಯವರು ಹೆಗಡೆಯವರ ಜೊತೆಲಿದ್ದು. ಅವ್ರಿಗೆ ಒಳ್ಳೆಯ ಅನುಭವ ಇದೆ. ಬಜೆಟ್ ಅನೌನ್ಸ್ ಮಾಡೋ ಮುಂಚೆ ಯಾವ ಜನಾಂಗಕ್ಕೆ ಎಷ್ಟು ಕೊಡಬೇಕು ನೋಡಬೇಕು, ಸಮೀಕ್ಷೆ ಮಾಡಬೇಕು, ಎಷ್ಟು ಯೂಸ್ ಆಗಿದೆ, ಯೂಸ್ ಆಗಲಿಲ್ಲ ನಾವು ಮತ್ತೆ ಕೊಡೋದು ಯಾಕೆ? ಅದು ಯಾರು ಯೂಸ್ ಆಗಿಲ್ಲ, ಯಾರು ಯೂಸ್ ಮಾಡ್ಕೊಳ್ಳಿಲ್ಲ, ಅದನ್ನು ಕಟ್ ಮಾಡಿ ಯಾರು ಕೊಡಬೇಕು ಅವ್ರು ಕೊಡಬೇಕು. ಮುಖ್ಯವಾಗಿ ಏನು ಕೊಡಬೇಕಂತ ಹೇಳ್ತೀವಿ, ಏನು ಪ್ರಯಾರಿಟಿ ಕೊಡಬೇಕು ನಮಗೆ? ಮುಖ್ಯವಾಗಿ ಎಜುಕೇಷನ್ ಬಗ್ಗೆ, ವಿದ್ಯೆ ಮತ್ತು ಮುಖ್ಯವಾಗಿ ಯಾವುದಾರು ಆಸ್ಪತ್ರೆ, ಒಳ್ಳೆ ಆಸ್ಪತ್ರೆ, ಒಳ್ಳೆ ಯೂನಿವರ್ಸಿಟಿ, ಆಮೇಲೆ ಹೆಲ್ತು. ಇವಾಗ ನೋಡಿ, ರೈತರ ಬಗ್ಗೆ ಕಾಳಜಿ ತೋರಿಸ್ತೀರ, ರೈತರಿಗೆ ಯಾವುದೂ ಅನುಕೂಲ ಇಲ್ಲ. ಬಜೆಟ್ ಅನೌನ್ಸ್ ಮಾಡಿದ್ರೆ ಮುಖ್ಯವಾಗಿ ಎಲ್ಲಿದೆ, ಯಾವುದಾಗ್ತಾ ಇಲ್ಲ, ಅದನ್ನು ನಾವು ಸರಿಪಡಿಸ್ಕೊಂಡು ಹಿಂದೆ ಏನಾಯಿತು ನಾವು ಹೇಳಲ್ಲ, ಮುಂದೆ ಆ ಥರ ಆಗಬಾರ್ದು. ನೀವು ಮುಂದೆ ಸರ್ಕಾರ ಮೈನಾರಿಟಿ ಸರ್ಕಾರ ಅಂತ ಹೇಳಿ ಏನಾಗಿದೆ, ಮೈನಾರಿಟಿ ಇನ್ನೂ ಕೆಳಗಡೆ ಹೋಗ್ತಾ ಇರೋವರೆಗೂ ಕೆಲವರು 4 ಜನ ಕೆಲವರು ಏನಿದ್ದಾರೆ ಬಂಡವಾಳಶಾಹಿಗರು, ಅವರು ಅಭಿವೃದ್ಧಿ ಆಗ್ತಾ ಇದೆ ಹೊರತು ಬೇರೆಯವ್ರು ಯಾವ ಮೈನಾರಿಟಿಗೆ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಬರೀ ದರ್ಗಾಗಳು, ಹೊಬ್ರದನ್ಗಳು అందರನ್ನು ನೋಡಿಕೊಂಡು ಅದನ್ನು ಮೈನಾರಿಟಿ ಇದು ಬಜೆಟ್ ಮಾಡಿದ್ರೆ ತಪ್ಪಾಗುತ್ತೆ. ಸರ್ಕಾರ ಏನು ಮಾಡಬೇಕು, ಎಷ್ಟು ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, 16%, 18% ಎಷ್ಟು ಬರಬೇಕು, ಅದು ತಕ್ಕಾಗಿ ಎಲ್ಲರೂ ಕೊಡಬೇಕು. ನಮ್ಮ ಒಬ್ಬರಿಗೆ ಅಲ್ಲ, ಯಾವ ಜನಾಂಗಕ್ಕೆ ಎಷ್ಟು ಕೊಡಬೇಕು, ಅಭಿವೃದ್ಧಿ ಎಲ್ಲಾಗಿದ್ದು ಗಮನ ಕೊಡಬೇಕು. ಬರೀ ಅನೌನ್ಸ್ಮೆಂಟ್ ಮಾಡಬಾರ್ದು, ಬಜೆಟ್ ಕೊಡೋದು ಅದು ತಪ್ಪಾಗುತ್ತೆ. ಹಿಂದೆ ಏನಿದ್ದು ಬಿಟ್ಟು ಮುಂದೆ ಸರಿ ಮಾಡ್ಕೋಬೇಕು ಅಂತ ನನ್ನ ಒಂದು ಮನವಿ. ನಾನೊಬ್ಬ ಜನಪರ ಹೋರಾಟಗಾರ ಸೈಯದ್ ಮಹಬೂಬ್. ಸೂಪರ್ ಅಣ್ಣ.